ಲೇ ಲೆಟ್ರ್ ಏನೋ ರೆಡಿ ಆಗೈತೆ. ಇಲ್ಲಿ ನೋಡು, ಲೆಟ್ರು ಫುಲ್ಲು ರೆಡಿ ಆಗೈತೆ. ಇದನ್ನ ಇವಾಗ ಪೊದ್ದುಗೆ ತಲುಪಿಸ್ಬೇಕಷ್ಟೇ ನಿನಗೆ. ಈಗ ಯಾರ ಮೂಲಕ ತಲುಪಿಸೋಣ ಅಂತ ನಿನಗೆ ಗೊತ್ತಾಯ್ತಿಲ್ಲ. ನಮ್ಮನ್ನು ಯಾರು ಗುರ್ತಿಡಿಬಾರ್ದು. ಮುಖ ಮುಚ್ಕೊಂಡು ಯಾರಿಗಾದ್ರೂ ಹುಡುಗಂಗೆ ಕೊಟ್ಬಿಡ್ಬೇಕು. ಆವಾಗ ನೋಡು, ಈ ಲೆಟರ್ ಪೊದ್ದಿ ಹತ್ರ ತಲುಪಬೇಕು, ನಾವು ಅಂತ ಗೊತ್ತಾಗಬಾರ್ದು. ಆ ಥರ ಮ್ಯಾನೇಜ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಅಂತ ಗೊತ್ತಾಗ್ಬಿಟ್ರೆ ನಮ್ಮ ಪ್ಲಾನ್ ಎಲ್ಲ ಉಲ್ಟಂಪಲ್ಟಾಗೋಗ್ಬಿಟ್ಟು ನಾನು ನೀನು ತಗ್ಲಾಕೊಂಡ್ಬಿಡ್ತೀವಿ ಅಷ್ಟೇ. ಈಗ ನೋಡು, ಲೆಟ್ರು ರೆಡಿ ಆಗೈತೆ. ಹೆಂಗೋ ಕಷ್ಟಪಟ್ಟು ಬರೆದಿದ್ದೀನಿ. ಈಗ ಇದನ್ನ ಅವಳಿಗೆ ಹೆಂಗೆ ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡು. ಹೆಂಗೆ ತಲುಪಿಸೋದು ಅಂತಲೇ ಗೊತ್ತಾಯ್ತಿಲ್ವಲ್ಲ. ಯಾರಿಗಾದ್ರೂ ಹೇಳಿದ್ರೆ ಸುಮ್ಕೇನಿಯ ತಿರುಗಿ ನಾವೇ ಅಂತ ಹೇಳ್ಬಿಡ್ತಾರೆ. ಪೋಸ್ಟ್ ಡಬ್ಬಕ್ಕೆ ಹಾಕಿದ್ರೂ ಪೋಸ್ಟ್ ಡಬ್ಬಕ್ಕೆ ಹಾಕಿದ್ರೂ ಆಗಕ್ಕಿಲ್ಲ. ಈಗ ಏನು ಮಾಡೋದು? ಏನು ಐಡಿಯಾನೇ ಗೊತ್ತಿಲ್ವಲ್ಲ ನನ್ನ ತಲೆಗಂತೂ. ಏನು ಮಾಡೋದು? ಅಲ್ಲಡು, ಅಲ್ಲೊಂದು ಹುಡುಗ ಬರ್ತಾವ ನೋಡು. ಆ ಹುಡುಗನ ಕೈಗೆ ಲೆಟ್ರನ್ನ ಕೊಟ್ಬಿಟ್ರೆ ಇವನು ಕೊಡ್ಬೋದು. ಆದರೆ ನಮ್ಮ ಹೆಸರು ಹೇಳ್ಬಿಟ್ರೆ ಇವನು ನಮ್ಮ ಹೆಸರು ಯಾಕೆ ಹೇಳ್ತಾನೆ? ಸುಮ್ಕಿರು, ನನ್ನ ಹೆಸರು ನಾನು ಬೇರೆ ಥರ ಹೇಳ್ತೀನಿ. ಆ ಹುಡುಗಂಗೆ ಏನು ಅಷ್ಟೊಂದು ಗೊತ್ತಾಗಕ್ಕಿಲ್ಲ ಅಂತ ಅನಿಸ್ತದೆ. ಚಿಕ್ಕ ಹುಡುಗ ಅಲ್ವಾ, ಇನ್ನೂ ಏನು ಗೊತ್ತಾಯ್ತದೆ? ಸುಮ್ಕಿರು. ಆ ಹುಡುಗಂಗೆ ಹೇಳ್ಬಿಟ್ಟು ಇಂಥ ಮನೆ ಕೊಡು, ನೀನು ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ಕಳಿಸ್ತೀನಿ. ಇಲ್ಲ ಮಖ ಮುಚ್ಕೊಂಡು ಕೊಡೋದು ಎಷ್ಟೋ ವಾಸಿ. ನಾನು ಈ ಕಡೆಗೆ ತಿರ್ಕತೀನಿ, ನೀನು ಮುಖ ಮುಚ್ಕೊಂಬಿಟ್ಟು ಆ ಹುಡುಗಂಗೆ ಕೊಡು. ಸರಿ ಸರಿ, ಆ ಕಡೆಗೆ ತಿರ್ಕ. ಓಯ್ ಹುಡುಗ, ಅಪ್ಪು ಬಾಯ್ಲಿ ಬಾಯ್ಲಿ. ಯಾರು? ನನ್ನ ಹೆಸರು ಸಂಪಿ ಅಂತ ಹೇಳ್ಬಿಟ್ಟು ಸಂಪಿ ಅಂತ. ನೋಡು, ಈ ಲೆಟರ್ ಐತಲ್ಲ, ನಿಮ್ಮ ಮನೆ ಎದುರುಗೆ ಐತಲ್ಲ, ಮನೆ ಎದುರುಗೆ ಒಂದು ಆಂಟಿ ಐತಲ್ಲ, ಪೊದ್ದು ಆಂಟಿ, ಅವರು ಕೊಟ್ಬಿಡ್ತೀಯಾ? ಸಂಪಿ ಸಂಪಿ. ನೋಡು, ಇದನ್ನ ನೀನು ಕೊಟ್ಟೆ ಅಂತ ಹೇಳಿದ್ರೆ ನಿಂಗೆ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲನೂ ಕೊಡಿಸ್ತೀನಿ, ಸರಿನಾ? ಸರಿ ಆಯ್ತು. ಈಗ ನನ್ನ ಹೆಸರೇನು, ನಾನು ಯಾರು ಅಂತ ಗೊತ್ತಾಯ್ತಾ? ಇಲ್ಲ, ಸಂಪಿ. ಸಂಪಿ. ಚಾಕ್ಲೇಟ್ ಇರು, ತಕೊಂಬಿಟ್ಟು ಬರ್ತೀವಿ. ಇದನ್ನೋ ಪತ್ರ ನೋಡ್ಬಿಟ್ಟು ಕೊಟ್ಬಿಡು. ಅಷ್ಟಾಗೆ ನಾನು ಹೋಗ್ಬಿಟ್ಟು ಚಾಕ್ಲೇಟ್ ಎತ್ಕೊಂಡ್ಬಿಟ್ಟು ಬರ್ತೀನಿ, ಸರಿನಾ? ಸರಿ ಆಯ್ತು. ನಮ್ಮ ಪ್ಲಾನು ಸಕ್ಸಸ್ ಆಯ್ತು. ಈಗ ಲೆಟರ್ ನೋಡ್ಕೊಂಡು ಶಾಕ್ ಆಗ್ಬೇಕಷ್ಟೇ. ಇವಳನ್ನ ಮನೆ ಬಿಟ್ಟು ಓಡಿಸೋದೊಂದೇ ನಮ್ಮ ಗುರಿ. ನಮ್ಮ ಅಮ್ಮನ ಕೈಲಿ ಆಗ್ದಿರೋದು ಯಾರ ಕೈಗೂ, ನಮ್ಮ ಅಪ್ಪನ ಕೈಲಿ ಆಗ್ದಿರೋದು ನಮ್ಮ ಕೈಲಿ ಆಯ್ತೈತೆ ಅಂದರೆ ಯೋಚನೆ ಮಾಡು. ನಮ್ಮ ಅಮ್ಮ ಅನ್ಎಜುಕೇಟೆಡು, ನಾವು ಎಜುಕೇಟೆಡು. ಆ ಪೊದ್ದಿ ಈಗಿತ ನಮ್ಮ ಕೈಯಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಕಣಕ್ಕ. ಅದು ಹೆಂಗಾಗ ತಪ್ಪಿಸ್ಕೊತಾಳೆ ನಮ್ಮ ಕೈಯಿಂದ? ಅದೂ ಇವಾಗ ಭ್ರಾಮೆ ಬಿಡು, ನಮ್ಮ ಕೈಯಿಂದೆಲ್ಲ ತೆಪ್ಪಿಸ್ಕೊಳಕ್ಕೆ ಆಗೋದೂ ಇಲ್ಲ. ಹೌದು, ಸರಿ, ನಮ್ಗೇನು ಗೊತ್ತಿಲ್ಲ ನನಗೆ. ನಡಿ ಮಂತ ಕೊಂಟೋಗೋಣ. ನಮ್ಗೇನು ಗೊತ್ತಿಲ್ವೇನೋ, ನಂಗೆ ಸುಮ್ಮನೆ ಇರೋಣ. ಆ ಪೊದ್ದಿ ಏನೇನು ಆಟ ಆಡ್ತಾಳೆ, ಹೆಂಗೆ ಒದ್ದಾಡ್ತಾಳೆ ಅಂತ ಹೇಳ್ಬಿಟ್ಟು ನೋಡೋಣ ಬಾ. ಸರಿ ಬಾ. ಈ ಜಯಂ ಬೊತ್ತೀನಿ ಅಂತ ಹೇಳಿದ್ರಪ್ಪ. ಸೊಪ್ಪು ಕಿತ್ಕೊಂಡ್ಬಿಟ್ಟು ಬರೋ, ನೀವು ಅಲ್ಟಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಎಲ್ಲ ಹಾಳಾಗಿ ಬಿದ್ದು ಹೋದ್ಲು. ನಾನು ಬರೋಕ್ಕಾಗಲ್ಲ ಓಸಿ ಸಾರ್ನ. ಅದೇನೋ ಇವಾಗ ಈಗ ಹೇಳಿದ್ರೆ ಇನ್ನೊಂದು ಗಂಟೆ ಬಿಟ್ಕೊಂಡು, 1-2 ಗಂಟೆ ಬಿಟ್ಕೊಂಡು ಆಮೇಕಿಂದ ಈ ಅಮ್ಮ ಮಾಡೋದು. ಅಲ್ಲಿ ಗಂಟೆ ಏನು ಮಾಡೋದಿಲ್ಲ, ಬಿಡೋದಿಲ್ಲ, ಎಂಥದನ್ನೂ ಇಲ್ಲ. ಓಸಿ ಸಾರ್ನ ಬರೋಕ್ಕೆ ಏನಾಯ್ತದೋ. ಗೊತ್ತಾ ಇದ್ದಂಗೆ ಅವಳೆ ಅವಳಲ್ಲ, ಸೋಮಕ್ಕ. ಅಕ್ಕ ಅಕ್ಕ, ಏನ್ಲ ಅಕ್ಕ ತಗ ಯೋನ್ಲ ಮರಿದು? ಗೊತ್ತಿಲ್ಲ. ಯಾರ ಕೊಟ್ಟಿದ್ದು? ನನಗ ಕೊಟ್ಟಿದ್ದು ಇಲ್ಲ ಯಾರಿಗೆ? ನಿಮ್ಗೆ. ನಾನು ಪುತ್ರನೇ. ಯಾರಪ್ಪ ಕೊಟ್ಟಿದ್ದು? ಪೋಸ್ಟ್ ಮ್ಯಾನ್ ಕೊಟ್ನೆ. ಸಂಪಿ. ಸಂಪಿಯ? ಯಾ ಸಂಪಿ? ಸಂಪಿನ ಇದೆಯಾ ಅಂತ ಹೆಸರು ಬೇಡ. ಸರಿ ಕಣಪ್ಪ, ಇವನ್ ಬರ್ದವ್ರ ನೋಡ್ತೀನಿ. ಹೋಗು. ನನ್ನ ಪ್ರೀತಿಯ ಪೊದ್ದು ಡಾರ್ಲಿಂಗುಗೆ ನಿನ್ನ ಪ್ರೀತಿಯ ಸಂಪಿ ಮಾಡುವ ನಮಸ್ಕಾರಗಳು. ಇದ್ಯಾರಪ್ಪ ಇದು? ನನ್ಗೇನೇನಿಯ ಲೆಟ್ರ? ಪ್ರೀತಿಯ ಪೊದ್ದು ಡಾರ್ಲಿಂಗುಗ ಕುಶಲವೇ, ಕ್ಷೇಮವೇ, ಸೌಖ್ಯವೇ? ಓ ನನ್ನ ಪ್ರೀತಿ ಪಾತ್ರಳೆ ಪೊದ್ದು ಡಾರ್ಲಿಂಗ್, ಐ ಲವ್ ಯು. ನೀನು ಬಿಟ್ಟು ನಂಗೊಂದು ದಿನನೂ ಇರೋಕ್ಕಾಯ್ತಿಲ್ಲ, ಒಂದು ಕ್ಷಣನೂ ಇರೋಕ್ಕಾಯ್ತಿಲ್ಲ. ನಿನ್ನ ಮ್ಯಾಲೆ ನಾನು ಪ್ರಾಣನೇ ಮಾಡಿಕೊಂಡಿವ್ನಿ. ದಯವಿಟ್ಟು ನನ್ನ ಕೈ ಬಿಟ್ಬಿಟ್ಟು ಎಲ್ಲೂ ಹೋಗ್ಬೇಡ. ನೀನಂದ್ರೇನೆ ನನಗೆ ಜೀವ, ನೀನಂದ್ರೇನೆ ನನಗೆ ಪಿರಾಣ. ನಾನಂದ್ರೆ ಪಿರಾಣನ? ಬೇವರ್ಸಿ ನನ್ನ ಮಗ ಇವನು. ಮದುವೆ ಆಗೈತೆ ತಾನೇ ನನಗೆ. ಗೊತ್ತಿದ್ರು ಇದು ಯಾರಿಂಗೆ ಲವ್ ಲೆಟರ ಬರ್ದಿರೋದು. ಐ ಲವ್ ಯು ಪೊದ್ದು ಡಾರ್ಲಿಂಗ್. ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ, ನಿನ್ನ ಪುತ್ರಗೋಸ್ಕರ ಕಾಯ್ತಾ ಇರ್ತೀನಿ. ನೀನಿಲ್ಲ ಅಂತ ಹೇಳಿದ್ರೆ ನಾನಿಲ್ಲ. ನಿನ್ನಿಂದನೇ ನಾನು ಹೋಗೋಳ. ಹಲಡು, ನಿನ್ನಿಂದಲೇ ಈ ಜೀವ, ನಿನ್ನಿಂದಲೇ. ಅಯ್ಯೋ ದೇವ್ರೆ, ಖುಷಿಯಾಗಿದೆ ಯಾಕೋ ನಿನ್ನಿಂದಲೇ, ಹಸಿವಾಗಿದೆ ಯಾಕೋ ನಿನ್ನಿಂದಲೇ, ಹಸಿವೆ ಇಲ್ಲ ಯಾಕೋ ನಿನ್ನಿಂದಲೇ. ಇದೆಯಾ ಬೇಕು ನನ್ನ ಮಗ ಬರ್ದಿರೋದ ಪುತ್ರವ ಇದು? ಪೊದ್ದು ಡಾರ್ಲಿಂಗ್, ನಿನ್ಗೋಸ್ಕರ ಈಗ್ಲೂನುವೆ ಜೀವ ಇಕ್ಕೊಂಡು ಕಾಯ್ತಾ ಇದ್ದೀನಿ. ಮರೆಯದೆ ನನ್ನ ಹತ್ರ ಬಂದ್ಬಿಡು. ನಿನ್ಗೋಸ್ಕರ ಕಾಯುತ್ತಿರುವ
ನಿಮ್ಮ ಅಮರ ಪ್ರೇಮಿ ಸಂಪಿ. ಯಾರಲ್ಲ ಇವನು ಸಂಪಿ? ನನಗೆ ಮದುವೆ ಆಗಿರೋಳಿಗೆ ಲೆಟ್ರು ಬರ್ದು ಕಳಿಸೋನಲ್ಲ ಈ ಹುಡುಗಂತಾಗಿ. ಸೊಂಪಿನಂತೆ ಸೊಂಪಿ. ಯಾ ಸೊಂಪಿನೋ ನನ್ನ ಮಗ ಹಿಂಗೆ ಆಡ್ತಿದ್ರೆ ಸೊಂಪು ಹಾಕ್ಬಿಡ್ತೀನಿ ಅಷ್ಟೇನಿಯ. ಕಾಳು ನನ್ನ ಮಗ ನನಗೆ ಲೆಟ್ರು ಬರೆದ್ಬಿಟ್ಟು ಕಳಿಸಿ ಇವನು ಅವತಾರ ಆಡ್ತಾವನೆ. ಲೇ ಪದ್ದಿ ಬಾ ಬಿರ್ನ ಸೊಪ್ಪು ಕಿತ್ಕೊಂಡ್ಬಿಟ್ಟು ಬರಕ್ ಹೋಗೋಣ. ಜಯಮ್ಮ ಒಳ್ಳೆ ಟೈಮಿಗೆ ಬಂದ್ಲು. ಜಯಮ್ಮಂಗೆ ಹೇಳ್ತೀನಿ ಇರು. ಬಂದೇ ಇರ್ಲೇ ಜಯಮ್ಮ. ಯಾರು ಬರ್ತಿರ್ಬೋದು ಲೆಟರ್ನ? ನಾನು ಯಾರನ್ನೂ ಲವ್ ಮಾಡ್ತಿದ್ದೆ? ನಾನಂತೂ ಯಾರನ್ನೂ ಲವ್ ಗಿವ್ ಎಲ್ಲ ಮಾಡಿಲ್ಲ ಕಣಪ್ಪ. ನಾನು ಯಾಕೆ ಲವ್ ಪವು ಅಂತ ಹೋಗ್ಲಿ? ನಮ್ಮ ಅಮ್ಮ ಮೆಟ್ಟಿನ ಪೂಜೆ ಮಾಡ್ತಾಳೆ ಅಂತ ಗೊತ್ತಿದ್ದು ಈ ಲವ್ ಪವು ಎಲ್ಲ ಮಾಡಕ್ಕೆ ಹೋಯ್ತೀನ ನಾನು? ಸಾಧ್ಯನೇ ಇಲ್ಲ. ಮತ್ತೆ ಯಾರು ಇದನ್ನೆಲ್ಲನೂ ಬರ್ದ್ಬಿಟ್ಟು ಕಳ್ಸಿರ? ಅಲ್ಲ ನಾನು ಮದುವೆ ಆಗಿದ್ದೀನಿ ಅಂತ ಗೊತ್ತಿಲ್ವಾ? ಇಲ್ಲ ಅಂದರೆ ಗೊತ್ತಿದ್ದು ಕಳ್ಸೋರ? ಈಗಿನ ಕಾಲದ ಐಕ್ಳನ್ನ ನಂಬಕ್ಕಾಗಕ್ಕಿಲ್ಲ. ಮದುವೆ ಆಗಿಲ್ಲ ಆಗೈತಿ ಅಂತ ಗೊತ್ತಿದ್ದು ಬೇಕಾದ್ರೆ ಕಳಿಸ್ಬಿಡ್ತವೆ ಲೋಪರಗಳು. ನೋಡ್ದೇನಕ್ಕ ಪೊದ್ದು ಎಷ್ಟು ಎದ್ರಕಂಡವಳೆ ಅಂತ ಹೇಳ್ಬಿಟ್ಟು ಗಡ 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 ನಡ್ಗೋಗ್ಬಿಟ್ಟವಳೆ ಪೊದ್ದು. ನಾನು ನೋಡ್ತಾ ಇದ್ದೀನಲ್ಲ, ಗಡ 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 ನಡ್ಗೋಗ್ಬಿಟ್ಟವಳೆ. ನನಗಂತೂ ಎಷ್ಟು ಖುಷಿ ಆಗ್ತೈತೆ ಅಂದರೆ ಹಬ್ಬ. ನಾನು ಪೊದ್ದೆ ಎದ್ರಕೊಂಡಿದ್ದು ಇಷ್ಟು ದಿನಕ್ಕೆ ಇವಾಗಲೇ ಏನಿಯ ನೋಡ್ತಾ ಇರೋದು. ನೋಡು ಇನ್ನು ಏನಾಯ್ತದೆ ಅಂತ ಹೇಳ್ಬಿಟ್ಟು ಇವಳ ಕತೆ ಮುಗ್ದೇ ಮುಗಿತದೆ. ಹೌದು, ಇವಳು ಹಿಂಗೆ ಎದ್ರಕೊಂಡಿರೋದು ನೋಡಿದ್ರೆ ಪಕ್ಕ ಇವಳಂತೂ ನೋಡಿಕೊಂಡು ಅಂಟೋಯ್ತಾಳೆ ಅಂತಲೇ ಅರ್ಥ. ಆದಷ್ಟು ಬೇಗ ಇನ್ನೊಂದು ಲೆಟ್ರ್ ಬರ್ಬಿಟ್ಟು ಕಳ್ಸೋಣ. ಯಾವಾಗ ಕಳಿಸ್ಬೇಕು ಗೊತ್ತಾ? ನಮ್ಮ ಅಣ್ಣ ನಿಂತಿರ್ತಾನಲ್ಲ ಇವಳು ಗಂಡ, ಅವಾಗೇನೇನಿಯ ಕಳಿಸ್ಬೇಕು ಲೆಟರ್ನ. ಆ ಹುಡುಗ ಲೆಟರ್ ತಗೊಂಬಿಟ್ಟು ಬಂದು ಕೊಡಬೇಕು, ಇವಳು ಓದಬೇಕು, ಗಂಡನಿಗೆಲ್ಲ ವಿಷಯನೂ ಗೊತ್ತಾಗಬೇಕು. ಆವಾಗ ಗಂಡ ಹಾಕೊಂಡು ಚಿತ್ರಾನ್ನ ಮಾಡಬೇಕು. ಅಬ್ಬಬ್ಬಬ್ಬ, ಈ ಮನೆಯಿಂದ ಈಚೆ ಕಡೆಗೆ ಹಾಕಬೇಕು. ಹೆಂಗಿರ್ತದೆ ಮಜಾ. ಅದೆಲ್ಲ ಹಾಕ್ಬೇಕು ಅಂತ ತಾನೇ ಇಷ್ಟು ಕಷ್ಟಪಟ್ಟು ಪ್ಲಾನ್ ಮಾಡ್ಬಿಟ್ಟು ಲೆಟ್ರನ್ನ ಬರ್ದೀವ್ನು. ನೋಡ್ತಾ ಇರು ಏನಾಯ್ತದೆ ಅಂತೇಳು. ನೋಡು, ಈ ವಿಷಯ ನನ್ನ ನಿನ್ನ ಮಧ್ಯೆ ಮಾತ್ರನೇ ಇರಲಿ. ಅಮ್ಮಂಗೂ ಅಪ್ಪಂಗೂ ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಈಗಲೇ ನೀನು ಎಲ್ಲ ನಮ್ಮದು ಸಕ್ಸಸ್ ಆದಮೇಲೆ ಹೇಳೋಣ. ಇಲ್ಲಾಂದರೆ ನಮ್ಮಮ್ಮ ಮಾತಿನ ಮುಂಚೆ ಗ್ರಾಚಾರ ಬಿಡಿಸ್ತಿರ್ತದೆ. ಯಾಕೆ ಬೇಕು? ಸರಿ ಬಿಡು, ಹಂಗೆ ಮಾಡೋಣ. ಬಾ ಹೋಗೋಣ. ಯಾಕೆ ಪದ್ದಿ ಸೊಪ್ಪು ಕಿತ್ಕೊಂಡು ಹೋಗೋಣ ಬಾರೆ ಅಂತ ಕರೆದ್ಬಿಟ್ಟು ಒಳ್ಳೆ ಕರೆಂಟ್ ಹೊಡೆದಿರೋ ಕಾಗಿ ಥರ ಕುಂತ್ಕೊಂಡಿದ್ದೀಗಲ್ಲ ಬಂದ್ಬಿಟ್ಟು ಏನೈತೆ? ಏನೋ ಲೆಟ್ರ್ ಪಟ್ರೆಲ್ಲ ಇಟ್ಕೊಂಡು ಓಡಾಡ್ತಾ ಇದ್ದೀಗ? ಏನು ಆಸ್ತಿ ಪತ್ರನ? ಏನಾಯ್ತು? ನಿಮ್ಮ ಮನೆಗೇನ ಪ್ರಾಬ್ಲಮ್ ಆಯ್ತಾ? ಲೇ ಪ್ರಾಬ್ಲಮ್ ಆದರೆ ಏಳೆ, ನಾನಿಲ್ವಾ? ನಾನು ಸಾಲ ಮಾಡ್ಕೊಟ್ಬಿಡ್ತೀನಿ. ಏನಾಯ್ತು ಅಂತ ಏಳೆ ಲೇ ಜಯಮ್ಮ, ಯಾವನ ಇವನು ಸಂಪಿ ಅಂತ ಹೇಳ್ಬಿಟ್ಟು ನನಗೇನಿಯೋ ಲವ್ ಲೆಟರ ಬರೆದ್ಬಿಟ್ಟವ್ನಿ. ನೋಡೆ ಹೆಂಗ್ ಬರ್ದವನಿ ಲವ್ ಲೆಟರ. ಏನೇ ಹೇಳ್ತಿದ್ಯಾ ಪದ್ದಿ? ನಿಂಗೆ ಲವ್ ಲೆಟ್ರಾ? ಸುಮ್ಕಿರೆ. ಲೇ ತಕೊಂಡ್ ನೋಡೆ, ನೀನೇ ನೋಡು ಲೋಪರ್ ನನ್ನ ಮಗ ಹೆಂಗ್ ಬರ್ದವನೆ ಲವ್ ಲೆಟರ ಅಂತ ಹೇಳ್ಬಿಟ್ಟು. ಪದ್ದು ಡಾರ್ಲಿಂಗ್, ನೀನಿಲ್ದೆ ನಾನಿಲ್ಲ, ನೀನ್ ನನ್ನ ಜೀವ, ನಿನ್ ಪ್ರಾಣ. ನಿನ್ನಿಂದಲೇ ಹಸಿವು, ನಿನ್ನಿಂದಲೇ ಅದು ಏನೇನೋ ಬರ್ದವನ್ ಕಣಿ. ಯಾವನ ಇವನು? ಹಿಂಗೆಲ್ಲ ಬರ್ದ್ಬಿಟ್ಟವನಲ್ಲ ನನ್ನ ಮ್ಯಾಲೆ. ಅಲ್ಲ, ನನಗೆ ಎಷ್ಟು ಟೆನ್ಷನ್ ಆಯಿತು ಗೊತ್ತಾ? ಯಾರು ಬರ್ದಿರ್ಬೋದು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಯ್ತಿಲ್ಲ. ನಾನು ಮದುವೆ ಆಗಿದ್ದೀನಿ ಅಂತ ಗೊತ್ತಿದ್ರು ನೋಡೇಚೆ ಅಮ್ಮ ಹೆಂಗೆ ಬರ್ದವನೇ ಇಷ್ಟುದ್ದ. ಆ ಮನೆ ಮುಂದೆ ಹುಡುಗವನ್ನೆಲ್ಲ ಚಿಕ್ಕ ಹುಡುಗ ಚಿಲ್ಟರಿ ಅಪ್ಪು ಅವನ್ತಾಗೆ ಕಳಿಸ್ಬಿಟ್ಟವ್ರೆ. ಯಾರಪ್ಪ ಕೊಟ್ಟಿದ್ದು ಅಂತ ಕೇಳಿದ್ರೆ ಸೊಂಪಿ ಅಂತ ಹೇಳ್ದ. ಸೊಂಪಿ ಅಂತ ನಾ ಕಾಣೆ. ನಿನ್ಗೆ ಯಾರನ್ನ ಗೊತ್ತಿರೋ ಸೊಂಪಿ ಗಿಂಪಿ ಇದ್ರೆ ಯಾರನ್ನ ಏಳೆ. ಈ ಊರಾಗ ಯಾರನ್ನ ಸೊಂಪಿ ಅಂತ ಹೇಳ್ಬಿಟ್ಟು ಯಾರನ್ನ ಊರೇನೆ ಊರಲ್ಲೇ ಪದ್ದು. ಈ ಪತ್ರದಾಗೆಲ್ಲ ಲವ್ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಬರ್ದ್ಬಿಟ್ಟವನಲ್ಲಿ. ಅಪ್ಪಬ್ಬಬ್ಬಬ್ಬ, ಲೆಟ್ರ್ ನೋಡಿ ಸುಸ್ತಾಗ್ಬಿಟ್ಟೆ ನಾನಂತೂ. ಎಲ್ಲ ಸುಮ್ಕೆ ಹೇಳ್ತಿದೀಯ ಅಂತ ಅನ್ಕೊಂಡೆ. ಲೆಟ್ರ್ ನೋಡು ಎಷ್ಟುದ್ದ ಬರ್ದವನಿ. ಐ ಲವ್ ಯು ಪದ್ದು ಡಾರ್ಲಿಂಗ್ ಅಂತ ಹೇಳ್ಬಿಟ್ಟು. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಕುಶಲವೇ ಕ್ಷೇಮವೇ ಸೌಖ್ಯವೇ ಪದ್ದು ಡಾರ್ಲಿಂಗ್ ಅಂತೆ. ಯಾವನೇ ಇವನು ಮೆಟ್ಟಾಗಿ ಹೊಡಿಬೇಕು ನನ್ನ ಮಗಂಗಂತೂ. ಯಾರಿರ್ಬೋದು ಅಂತಲೇ ಗೊತ್ತಾಯ್ತಿಲ್ವಲ್ಲ. ಸೊಂಪಿ ಅಂತ ನಮ್ಮೂರಾಗ ಯಾರು ಇಲ್ವಲ್ಲೇ? ಯಾವನು ಅಂತ ಗೊತ್ತಾಗಬೇಕು. ಪರ್ಕೆ ತಗೊಂಡು ಮಾತಕ್ಕೆ ಯಾರದು ಬಿಡ್ತೀನಿ ನಾನಂತೂ ಲೋಡಿಗೆ. ಯಾರು ಇರ್ಬೋದು ಅಂತಲೇ ಗೊತ್ತಾಯ್ತಿಲ್ಲ. ಅಲ್ಲ, ಬಂದು ನನ್ನ ಮುಂದೆ ಧೈರ್ಯ ಇದ್ದರೆ ದಮ್ಮಿದ್ರೆ ಬಂದು ನನ್ನ ಮುಂದೆ ಹೇಳಿ. ಇಲ್ಲ ಇಲ್ಲಿ ಲೆಟ್ರು ಬರೆದ್ಬಿಟ್ಟು ಸುಮ್ಮನೆ ಯಾರನ್ನ ನೋಡೋದು ಮಾಡೋದು ಎಲ್ಲ ಯಾಕೆ ಬೇಕು ಜಯಮ್ಮ? ಅದಕ್ಕೆ ನನಗಂತೂ ಭಯನೇ ಆಗೋಯ್ತು. ನೀನು ಬರಲಿ ಅಂತ ಕಾಯ್ತಿದ್ದೆ. ಬಂದಿದ ತಕ್ಷಣ ಅದಕ್ಕೇನಿಯ ಹೊಲ್ತ ಕರ್ಕೊಂಬಿಟ್ಟು ಬಂದ್ಬಿಟ್ಟು ಎಲ್ಲ ಇಸ್ಯನೂ ಹೇಳ್ತಿರೋದು. ಇದರಿಂದ ನಾನು ಆಚೆ ಕಡೆಗೆ ಬರ್ಬೇಕು. ಇವಾಗ ಹೆಂಗನ ಮಾಡಿ ನೀನೇನೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳ್ಬಿಟ್ಟು. ನನಗಂತೂ ಟೆನ್ಷನ್ ಆಯ್ತಾಯ್ತು ಈ ಪತ್ರ ನೋಡಿದ ತಕ್ಷಣ. ಏನಿಯ ಲೇ ಪುದ್ದಿ, ಒಂದಂತೂ ನಿಜ, ಯಾರೋ ಗೊತ್ತಿರೋರು ಏನಿಯ ಬರ್ದಿರೋದು. ಗೊತ್ತಿಲ್ದಿರೋಲ್ಲ ಬರೆಯೋಕ್ಕೆ ಸಾಧ್ಯನೇ ಇಲ್ಲ. ನೀನು ಮದುವೆ ಆಗಿದೆಯಾ ಅಂತ ಗೊತ್ತಿರೋದಕ್ಕೆ ಏನಿಯ ಬರ್ದಿರೋದು. ನಿನ್ನ ಗಂಡನ ಮನೆಗೆ ಏನಿಯ ಲೆಟ್ರು ಬಂದೈತೆ. ನಿನ್ನ ಗಂಡ ಅವನೇ ಅಂತ ಗೊತ್ತಿಲ್ದಿದ್ದೆ ಏನಿಯ ಗಂಡನ ಮನೆಗೆ ಲೆಟ್ರು ಬಂತ. ಇಲ್ಲ ಅಂತಂದರೆ ನಿಮ್ಮ ಅಮ್ಮವ್ರ ಮನೆಗೆ ಹೋಗಿರೋದು ಲೆಟರು ಇಲ್ಲೂ ಬಂದೈತೆ ಅಂದರೆ ಯಾರೋ ಗೊತ್ತಿರೋ ಏನಿಯ ಬರ್ತವ್ರೆ. ಹೆಸರು ಬದಲಾಯಿಸ್ಬಿಟ್ಟು ಬರ್ದಿರ್ಬೋದು. ಇದೇ ಊರವ್ರ ಏನಿಯ ಯಾವನೋ ಇರ್ಬೋದು. ಹೆಸರು ಪಸರು ಏನಾರ ಬದಲಾಯಿಸಿರ್ಬೋದು ಅಂತ ಅನ್ನಿಸ್ತದೆ. ಹೆಸರು ಗೊತ್ತಾದರೆ ಮಂತಾಕೊಂಡ್ಬಿಟ್ಟು ನೀನು ಜಗಳ ಮಾಡ್ತೀಗ ಅನ್ನೋ ಭಯಕ್ಕೆ ಹಿಂಗೆಲ್ಲ ಮಾಡಿರ್ಬೋದೇನೋ ಅಂತ ಅನ್ನಿಸ್ತದೆ ನನಗಂತೂ. ಅಲ್ಲಲೇ
ನನ್ನನ್ನು ಲವ್ ಮಾಡೋದು ಅಂದ್ರೆ ಏನಿದೆ ಅಮ್ಮ? ನನ್ನನ್ನು ಲವ್ ಮಾಡ್ಕೊಂಡು ನನ್ನನ್ನು ಪಿರುತಿ ಮಾಡ್ಕೊಳ್ಳೋದು ಅಂದ್ರೆ ಏನೇ? ಮದುವೆ ಆಗಿರೋಳ್ನ ಎಂತ ಕಾಲ ಬಂದ್ಬಿಡ್ತಲ್ಲೇ ಜಯಮ್ಮ. ನಮ್ಮ ಕಾಲದಾಗ ಹಿಂಗೆಲ್ಲ ಇರಲಿಲ್ಲ ಕಣವ. ನಾನು ಇದೇ ಕಾಲದೊಳೇನಿ. ಆದ್ರೂ ನಾನು ಕಂಡಂಗೆ ಯಾರು ಹಿಂಗಿರ್ಲಿಲ್ಲ. ಈಗ ಹಿಂಗೆ ಬರ್ದ್ಬಿಟ್ಟವ್ರಲ್ಲ, ಅವನು ಯಾರು ಅಂತ ಗೊತ್ತಾಗ್ಬೇಕೆ. ನನ್ನ ಕೈಯಾಗ ಪಕ್ಕ ಚಟ್ನಿ ಆಯ್ತಾನೆ ಕಣೆ ಜಯಮ್ಮ. ಯಪ್ಪ, ಈ ಲೆಟ್ರನ್ನ ಇಲ್ಲಿ ಅವ್ರದ್ದು ಬಿಸಾಕ್ಬಿಟ್ಟು ಹೊಂಟೋಯ್ತೀನಿ. ಒಂದು ಲೆಟ್ರ್ ತಾನೇ ಬಂದಿರೋದು, ಇದಕ್ಕೆ ನಾನು ಉತ್ತರ ಬರಲಿಲ್ಲ ಅಂತಂದ್ರೆ ಒಮ್ಮಿಕೊಂಡು ಅವನೇ ಸುಮ್ಮನೆ ಆಗೋಯ್ತಾನೆ. ಓ, ಮೊದ್ಲ ಕೆಲಸ ಮಾಡು, ಇದಕ್ಕೆ ಯಾರಿಗೂ ಉತ್ತರ ಬರೆದು ಕೊಡ್ತೀಯಾ? ಇಲ್ಲೇ ಸಿಗದ್ಬಿಟ್ಟು ಇಲ್ಲೇ ಬಿಸಾಕ್ಬಿಟ್ಟು ಚಿತ್ರಾನ್ನ ಮಾಡಿ ಬಿಸಾಕ್ಬಿಡು. ಇಲ್ಲೇ ನೀನು ಬಿಡು, ನಾನು ಅವ್ರದ್ದು ಬಿಸಾಕ್ಬಿಡ್ತೀನಿ. ಯಾರಿಗೂ ಸಿಗೋದು ಬೇಡ, ಇದು ಏನೂ ಬೇಡ. ನೀನು ಯಾವುದೋ ಇನ್ನೊಂದ್ಸಲ ಲೆಟ್ರ್ ಬಂದರೆ ಸೀರಿಯಸ್ಸಾಗಿ ಯೋಚನೆ ಮಾಡೋಣ. ಇವಾಗ ಏನೋ ಸುಮ್ಮನೆ ಯಾರೋ ಕೊಟ್ಟವ್ನು ಸುಮ್ಮನೆ ಆಟ ಆಡ್ಸಕ್ಕೆ ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಏನೂ ಆಗೋಕ್ಕಿಲ್ಲ. ನೋಡೋಣ, ಇನ್ನೊಂದು ಕಿತ್ತೇನೋ ಲೆಟ್ರ್ ಪಟ್ರು ಬಂತು ಅಂದರೆ ಆಮೇಕಿಂದ ಯೋಚನೆ ಮಾಡೋಣ, ಇವನು ಮಾಡಬೇಕು ಇವನು ಬಿಡಬೇಕು ಅಂತ ಹೇಳ್ಬಿಟ್ಟು. ಇವಾಗಿಂದ ನಿನಗೆ ಯಾಕೆ ತಲೆ ಕೆಡ್ಸ್ಕೊಂಡು ಕುಂತ್ಕೋಬೇಕು ಹೇಳು? ಆದ್ರೂ ಜಯಮ್ಮ, ನನ್ನ ಕೈಗೆ ಸಿಕ್ಕದ ಅಂದರೆ ಮುಗಿದೈತ್ ಕಣೆ ಅವನ ಕತೆ. ನನ್ನ ಕೈಗೆ ಸಿಗಗಂಟ ಅಷ್ಟೇ ಅವನಿಗೆ ಉಳ್ಬಾಳು. ಅವ್ನು ನನ್ನ ಕೈಗೆ ಸಿಕ್ಕದ ಅಂದರೆ ಉಳಿನೂ ಇಲ್ಲ ಬಾಳು ಇಲ್ಲ. ಮಾಡ್ತೀನಿ ನೋಡು, ಉಳ್ಬಾಳಕ್ಕಿಲ್ಲ ಅವ್ನು ನನ್ನ ಕೈಯಾಗೆ. ನೋಡ್ತಿರು, ಏನಾರು ನನ್ನ ಬಗ್ಗೆ ಪೂರ್ತಿ ಗೊತ್ತಿರೋರು ಯಾರು ನಂತಾಗ ಈ ಲೆವೆಲ್ಗೆ ಆಟ ಆಡಕ್ಕೆ ಬರೋಕ್ಕಿಲ್ಲ. ಯಾರೋ ಗೊತ್ತಿಲ್ದಿರೋರು ಆಟ ಆಡ್ತಿರ್ಬೋದೇನೋ. ಗೊತ್ತಿರೋರಾದರೆ ಹಿಂಗೆ ಯಾರು ಆಟ ಆಡ್ತಾರೆ? ನಾನು ಗೊತ್ತಲ್ಲ ಮೊದಲನೇ. ಅಲ್ಲೇ ಬಹುಮಾನ. ಸರಿ ಬಿಡೆ, ಇದಕ್ಕೆಲ್ಲ ಟೆನ್ಷನ್ ಆಗ್ತಕ್ಕಂತೀಯ. ಯಾವನ ತಲೆ ಕೆಟ್ಟ ನನ್ನ ಮಗ ಬರ್ದಿತ್ತಾನೆ, ಬಿಸಾಕು. ಒಂಚೂರು ತೆಳಗು ಬೆಳಗು ಸಂಡಕ್ಕಿದೀಗಲ್ಲ, ಅದಕ್ಕೆ ನಿನಗೂ ಲೆಟ್ರ್ ಬರ್ದು ಕಳಿಸಿರ್ತಾನೆ. ಬಿಡು, ಬಿಸಾಕು, ಹೊರದು ಬಿಸಾಕು ಫಸ್ಟ್ ಆ ಲೆಟರ. ಸುಮ್ಮನೆ ಯಾರ ಕೈಗನ ಸಿಕ್ಬಿಟ್ರೆ ಸುಮ್ಕೇನಿಯ ನನ್ನ ಮೇಲೆ ನೀ ಇದು ಮಾಡ್ತಾರೆ. ಯಾವಳಪ್ಪ ಇವಳು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ತೆಗೆದು ಕಿತ್ತು ಬಿಸಾಕ್ಬಿಡತ್ತಾಗಿ. ಸಾಕಾಗೋಯ್ತು ನನಗೆ. ನೋಡಿ, ನೀನು ಇದ್ರ ಬಗ್ಗೆನೇ ಟೆನ್ಷನ್ ತಗೊಂಡು ಎಷ್ಟೊತ್ತು ಅಂತ ಟೆನ್ಷನ್ ತಗೊಂಡು ಕುಂತ್ಕೊಳಕ್ಕಾಯ್ತದೆ? ಹೋಗಿ ಮುಂದಿನ ಇದು ಮಾಡೋಣ ನೋಡಿ, ಮುಂದಿನ ಕೆಲಸವ. ಸೊಪ್ಪಿಗೆ ಪಿತ್ಕೊಂಡು ಏನೂ ಗೊತ್ತಾಗಿಲ್ಲ ಅನ್ನಂಗೆ ಹೋಗೋಣ. ಈ ವಿಷಯನ ಯಾರಿಗೂ ಹೇಳ್ಬಿಡ ಕಣೆ ಜಯಮ್ಮ. ನಾನು ನಿನ್ನ ಫ್ರೆಂಡ್ ಕಣ್ಲೆ, ನಾನೇ ಹೇಳ್ಬಿಟ್ಟು ನಾನೇ ಮರುವದಿ ಕಳಿತೀನ. ಎದ್ದೊಳು ಮ್ಯಾಕೆ ನಾನು ಯಾಕೆ ಕೇಳಿ ಮಾಡಕ್ಕೆ ಆಮೇಲೆ ಇದ್ದಂಗೆ ಎದ್ದೋಳು.